ಇವತ್ತಿನ ದಿವಸ ಮಹಾನಗರ ಆಯುಕ್ತರ ಹತ್ತಿರ ಬಂದು ಕಲಬುರಗಿ ನಗರದ 7ನೇ ವಾರ್ಡ್ನಲ್ಲಿರ್ತಕ್ಕಂಥ ಶಿವಶಕ್ತಿ ನಗರಕ್ಕೆ ನೀರಿನ ಸಮಸ್ಯೆ ಇರುವುದರಿಂದ ನಮ್ಮ ಜಾತ್ಯತೀತ ಜನತಾದಳದ ಯುವ ನಾಯಕರಾಗಿರ್ತಕ್ಕಂಥ ಪ್ರವೀಣ್ ಜಾಧವ್ ಅವರ ನೇತೃತ್ವದಲ್ಲಿ ಎಲ್ಲ ಸಹೋದರ ಸಹೋದರಿಯರು ಇವತ್ತಿನ ದಿವಸ ಬಂದು ಆಯುಕ್ತರಿಗೆ ಭೇಟಿ ಮಾಡಿ ಶಿವಶಕ್ತಿ ನಗರದಲ್ಲಿ ಈ ಮಾರ್ಚ್ ತಿಂಗಳಲ್ಲೇ ಬಹಳಷ್ಟು ನೀರಿನ ಸಮಸ್ಯೆ ಇದೆ ಎಂದು ಹೇಳಿದಾಗ ಅವರು ಅಧಿಕಾರಿ ಜೊತೆ ಮಾತಾಡಿ ಆದಷ್ಟು ಬೇಗ ನೀರಿನ ವ್ಯವಸ್ಥೆ ಮಾಡಬೇಕಂತೇಳಿ ಎಲ್ಲ ಇಂಜಿನಿಯರಿಗೆ ಅಥವಾ ಕಾರ್ಪೊರೇಟರ್ಗೆ ಇದು ಎಲ್ಲ ಮಾತಾಡಿ ಅವರೆಲ್ಲ ವಿವರವಾಗಿ ತಿಳಿಸಿದ್ದಾರೆ. ಅವರು ಕೂಡ ಒಂದು ವಾರದ ಒಳಗಡೆ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತೊಂದು ಕೊಟ್ಟಿದ್ದಾರೆ. ಆದ ಕಾರಣ ಇನ್ನೂ ಏಪ್ರಿಲ್ ಮೇಯಲ್ಲಿ ಬಿಸಿಲು ನಾಡಿದ್ದು ನಮ್ಮ ಗುಲ್ಬರ್ಗ ಜಿಲ್ಲೆ ಬಿಸಿಲು ಹೆಚ್ಚಿಗಿರೋದರಿಂದ ನೀರಿನ ಸಮಸ್ಯೆ ಭಾಳಷ್ಟು ಆಗ್ತದೆ. ಈಗ L&T ಅವರು ಸುಮಾರು 7-8 ವರ್ಷ ಆಯಿತು 24x7 ಮಾಡ್ತೀನಿ, 1 ವರ್ಷ ಅಥವಾ 1.5 ವರ್ಷನಲ್ಲಿ ಮಾಡ್ತೀನಿ ಅಂತೇಳಿ ಅವ್ರ ಕಂಡೀಷನ್ ಇದ್ರೂ ಕೂಡ 7-8 ವರ್ಷ ಆದ್ರೂ ಇಲ್ಲಿ ತನಕ ಮಾಡ್ತಾಯಿಲ್ಲ. ಅದಕ್ಕೆ ನಾ ರಾಜ್ಯ ಸರ್ಕಾರ ಆಗಲಿ ಇಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗಾಗಲಿ MLAಗಳಿಗೆ ಒಂದು ಮಾತನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ. L&T ಅವ್ರು ಏನು ಮಾಡ್ತಾಯಿದ್ದಾರೆ, ಅವ್ರಿಗೆ ನೀವು ಯಾಕೆ ಸುಮ್ಮ ಕೊಡ್ತಾ ಇದ್ದೀರಿ, ಇದರಲ್ಲಿ ನಿಮ್ಮ ಪಾತ್ರ ಏನದ ಅಂತಕ್ಕಂಥದ್ರ ಬಗ್ಗೆ ಕೇಳಬೇಕಾಗಿದೆ. 24x7 ಮಾಡ್ಬೇಕಂತೇಳಿ 7-8 ವರ್ಷ ಹಿಡಿದು ನಡೆದ ಇದ್ರ ಬಗ್ಗೆ ಇಲ್ಲಿ ತನಕ ಇದು ಇನ್ನೂ ಕೆಲಸ ಜಾರಿಯಾಗಿ ಕಂಪ್ಲೀಟೇ ಮುಗೋದಿಲ್ಲ. ನೀವು ನೀರು ಬಿಡೋದು ಯಾವಾಗ, ಇನ್ನೂ 7-8 ವರ್ಷ ಬೇಕಾ? ಈ ಜನರ ಸಮಸ್ಯೆಗೆ ಬರೀ ಕುಡಿಯುವ ನೀರು ಲೈಟ್ ಇವು 2 ಕೊಡ್ರಿ, ಬೇರೆ ಕೆಲಸ ಬಿಟ್ಟುಬಿಡ್ರಿ. ನೀವು ಎಷ್ಟಾದರೆ ಸಾಕು, ಜನ ಆರಾಮ್ ತಮ್ಮಷ್ಟಕ್ಕೆ ತಾವು ಇರ್ತಾರೆ. ಅದಕ್ಕೆ ಈ ಉಸ್ತುವಾರಿ ಸಚಿವರನ್ನು ಕೂಡ ಇದ್ರ ಬಗ್ಗೆ ನಿಗಾ ವಹಿಸಬೇಕು. ಅವು ಯಾವ ವ್ಯಾಪ್ತಿಗೆ ಬರ್ತದೆ ಆ ಮೇಡಮ್ ಅವರು MLA ಮೇಡಮ್ ಅವರು ಕನಿಜಾ ಫಾತಿಮಾ ಮೇಡಮ್ ಅವ್ರನ್ನೂ ಇದ್ರ ಬಗ್ಗೆ ಇದು ವಹಿಸಬೇಕು. ಅದೇ ಪ್ರಕಾರ ಅಲ್ಲಂಪ್ರಭು ಪಾಟೀಲ್ ಸೌತ್ MLA ಕೂಡ ಇವರು ಈ ಬೇಸಿಗೆ ಮುಗಿಯುವವರೆಗೆ ಈ ಗುಲ್ಬರ್ಗ ನಗರದಲ್ಲಿರ್ತಕ್ಕಂಥ ಎಲ್ಲ ನೀರಿನ ಸಮಸ್ಯೆ ಬಗೆಹರಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಒಂದು ವಾರ ಗಡುವು ಈ ಕೊಟ್ಟಿದ್ದ ಪ್ರಕಾರ ಒಂದು ವಾರ ಆಗಲಿ ಅಥವಾ 10-12 ದಿವಸ ತನೂ ನೋಡ್ತೇವೆ ನಾವು. ಒಂದು ವೇಳೆ ಆಗಲಿಲ್ಲ ಅಂದ್ರೆ ಎಲ್ಲ ಜನರಿಗೆ ತಂದು ಈ ಕಾರ್ಪೊರೇಷನ್ ಅದನ್ನು ಮುತ್ತಿಗೆ ಹಾಕ್ಬೇಕಂತ ವಿಚಾರ ಮಾಡಿದ್ದೀವಿ. 12 ದಿನದಲ್ಲಿ ಏನರೇ ಶಿವಶಕ್ತಿ ನಗರ ನೀರು ಬಂತು ಒಳ್ಳೆಯದು, ಇರಲಿಲ್ಲ ಅಂದ್ರೆ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗ್ತದೆ.